ರೀ ಎದ್ದೇಳ್ರಿ ಇಲ್ಲಿ. ಹ್ಞೂ ಯಾಕೆ ಸರೋಜ ಮುಖಂಡ ಯಾಕೆ ಎಬ್ಬಸಾಗತ್ತೆ ಸರೋಜ? ಏನ್ರಿ ನಂಗೆ ಅಪ್ಪ ಅವಂದ ಜೀವ ಭಾಳ ನೆನ್ಸಾಗತೈತಿ. ನಾ ಸ್ವಲ್ಪ ತವ್ರ ಮನೆಗೆ ಹೋಗಿ ಬರ್ತೀನಿ ರೀ, ಒಂದು 2-3 ದಿನ. ಹಾಂ, ಅಪ್ಪನ ಜೀವನ ನೆನ್ಸಾಕತ್ತೈತೆ? ಯಾಕೆ ಬಂಗಾರ, ಏನಾತ? ಏನಿಲ್ರಿ, ಹಂಗೆ ಅಪ್ಪ ಅವಂದ ಜೀವ ನೆನ್ಸಾಕತೈತಿ, ನನ್ನ ತವ್ರ ಮನೆನೂ ಜೀವ ನೆನ್ಸಾಕತೈತಿ. ನಾನು ಒಂದಿಷ್ಟು ದಿನ ಹೋಗಿ ಬರ್ತೀನಿ. ಸರೋಜ ಅದಾನ ಅವ್ವ ಬೈದಿದ್ದನ ಮನ್ಸಿಗೆ ಹಚ್ಕೊಂಡೇನ? ಹಾಂ, ಅವೆಲ್ಲ ಭಾಳ ಮನ್ಸಿಗೆ ತಗೋಬಾರ್ದು. ಅದೇನಲ್ಲ ಅಲ್ರಿ, ನಿಮಗಂದಿದ್ರೆ ಗೊತ್ತಾಕಿತ್ತು, ನಿಮಗಂದಿಲ್ಲ ಅನಿಸ್ಕೊಂಡಾಕಿ ನಾನು. ಅದಕ್ಕೆ ನಿಮಗೆ ಅರ್ಥ ಆಗೋದಿಲ್ಲ ಅಲ್ರಿ ಅದು. ಮಮ್ಮಿ, ನಾನು ಬರ್ತೀನಿ ಮಮ್ಮಿ ನಿನ್ನ ಜೊತೆ. ಲೇ ಸುಮ್ಮರ್ಲೆ, ದೊಡ್ಡಾರು ಮಾತಾಡಕತ್ತೈತಿಲ್ಲ, ಒಟ್ಟು ಏನಾರು ಮಾತಾಡೋತ್ನ್ಯಾಗ ಬಂದ ಬಿಡ್ತೀನಿ ನೋಡು. ಇಲ್ಲ ಅಲ್ರಿ, ನಾನು ಏನು ಚಿಂಟು ನೀನು ಕರ್ಕೊಂಡು ಹೋಗಂಗಿಲ್ಲ, ನಾ ಒಬ್ಬಾಕೆ ಹೋಗಿ ಬರ್ತೀನಿ. ನೋಡು ಸರೋಜ, ಹಿಂಗೆ ಹೇಳ್ತನಂತ ತಪ್ಪು ತಿಳ್ಕೊಳಕೋಬೇಡ. ಮತ್ತು ನೀವು ನನಗೆ ಹಿಂಗೆ ಹೇಳಕತ್ತೀರ ಅಂತಂದು ಅನ್ಕೊಳಕೋಬೇಡ. ಸಂಸಾರ ಅಂದ್ರೆ ಬರೀ ಗಂಡ ಹೆಂಡತಿ ಮಕ್ಕಳದು ಅಷ್ಟೇ ಅಲ್ಲ. ಮಾವ ಅತ್ತಿದು ಇರುತ್ತೆ. ಅವರು ದೊಡ್ಡಾರ ಹಿರಿಯಾರ ಒಂದೇನೋ ಒಂದು ಮಾತು ಅಂತಾರೆ, ಅದನ್ನು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ಬೇಕು. ಅದಕ್ಕೆ ನೀನು ಚೂಕ್ ಹಿಡ್ದು ನೀನು ಜಗಳದಾಗ ಹಿಂಗೆ ಹೋದೆ ಅಂದ್ರೆ ನಾಳೆ ಕರ್ಯಾಕ ಹೋಗ್ತೀನಂದ್ರೆ ಅವರು ಒಂಥರ ಮಾಡ್ತಾರೆ ಅಪ್ಪ ಅವ. ಏನೋ ಅನ್ನಕ್ಕೆ ಹೋಗ್ಬಾರ್ದು ನಮ್ಮ ಸೊಸೆಗೆ. ಒಂದು ಈಟು ಮಾತಂದ್ರೆ ಹೋಗಿ ತವ್ರ ಮನೆಗೆ ಹೋಗ್ಬಿಡ್ತಾರ ಅಂತಂದು 4 ಮಂದಿ ಮುಂದೆ ತಮ್ಮನೂ ಹೇಳ್ಕೊತಾರೆ. ನಮ್ಮ ಮುಂದೆ ಹೇಳ್ಕೊಳ್ಳೋದಿಲ್ಲ ಅವ್ರು ಮಕ್ಕಳಿಗೆ. ಇನ್ನೊಬ್ರ ಮುಂದೆ ಹೇಳ್ಕೊತಾರೆ. ಹೇಳಿ, ಈಗ ನೀನೇ ಹೇಳಿ, ಏನು ಮಾಡೋದು? ಅಪ್ಪ ಏನು ಮಾಡೋದು ಬೇಡಪ್ಪ, ಅವನ ಜೊತೆ ಹೋಗಿ ನಾನು ದೌಡ್ ಲಗು ಕರ್ಕೊಂಬಂದ್ಬಿಡ್ತೀನಳ. ಚಿಂಟು ಸುಮ್ಮಿರ, ಇಲ್ಲೇನೋ ಮಾತಾಡಕತ್ತೈತಿಲ್ಲ, ಒಟ್ಟ ದೊಡ್ಡಾರ ಇದ್ರೊಳಗೆ ಬಂದ ಬಿಡುದು ನೋಡು. ಆತಾಳ ಮಾತಾಡ್ರಿ. ಅದಕ್ಕೆ ಏನೋ ಒಂದು ಮಾತು ಅಂದಿರ್ತಾರ, ಅದನ್ನ ಮನಸ್ಸಿಗೆ ಹಿಡ್ಕೊಂಡು ಕುಂದ್ರಬಾರ್ದು. ಕುಂತ್ರ ಜೀವನ ನಡೀತೈತನ? ಇಲ್ಲಿ ಬಿಡ್ರಿ, ಆದರೂ ನನಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಒಂಥರ ಕೆಟ್ಟ ಅನಿಸೈತ್ರಿ. ಆತಾಳ, ನಾ ಅವನ ಗೌಡ ಮಾತಾಡ್ಲೇನ ಮತ್ತು ಇನ್ನೊಮ್ಮೆ ಹಂಗೆಲ್ಲ ಅನ್ನಕೋಬೇಡ್ದೆ. ಆಕಿಗೆ ಭಾಳ ಮನ್ಸಿಗೆ ನೋವು ಮಾಡ್ಕೋತಾಳ ಅಂತಂದು ಹೇಳೇನ? ಅಯ್ಯೋ ಅದನ್ನ ಮಾತು ಹೇಳಕೋಬೇಡ್ರಿ, ಮತ್ತು ಅದಕ್ಕೊಂದು ಏನಾರ ಅಂತಾರ ಅತ್ತಿ, ನಮ್ಗೆ ಗೊತ್ತಿಲ್ಲ ಬೇಡ ಅಂತದೇನು ಹೇಳಕೋಬೇಡ್ರಿ. ಈ ಅತ್ತಿ ಸೊಸಿ ಜಗಳ ಅಂತರೂ ಕಾಲದಿಂದ ನಡ್ಕೋತ ಬಂದೈತೆ ನೋಡು. ಈ ಜಗಳದಾಗ ಟೆನ್ಷನ್ ಆಗೋದು ಮನೆ ಗಂಡ್ಮಕ್ಳು ನಾವ. ಒಂದು ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಏನು ಇರೋದಿಲ್ಲ ನೋಡಿ ನಮಗೆ. ಹೌದು ಬಿಡ್ರಿ, ನಾವು ಸುಮ್ಕ ಮಾಡ್ತೀವಿ ನೋಡು. ನಾನು ನಿನಗೆ ಹೇಳಕತ್ತಿಲ್ಲ, ಹಂಗೆ ಜನ್ರಲ್ ಆಗಿ ಹೇಳಿನಿ. ಎಲ್ಲರೂ ಹಿಂಗೆ ಹೇಳ, ಎಲ್ಲರ ಮನೆ ದೋಸೆನೂ ತೂತ ಮತ್ತು ನಾ ಸೂಕ್ಷ್ಮಾಗ ಹೇಳ್ತೀನಾಳ. ನಮ್ಮ ಅವ್ಗೆ ಏನು ಹೇಳೋದಿಲ್ಲ, ನಮ್ಮ ಅಪ್ಪಗೆ ಹೇಳ್ತೀನಿ. ನಮ್ಮ ಅವ್ಗೆ ಹೇಳಿದ್ರೆ ನಮ್ಮ ಅವ್ವ ಕೇಳ್ತಾಳ, ಹಾಗೆಲ್ಲ ಇದನ್ನು ಮಾಡೋಕೋಬೇಡ ಅಂತಂದು ಹೇಳ್ತೀನಾಳ. ನೀನು ಈಗ ನೋಡು, ನಿಮ್ಮ ಮನ್ಯಾಗ ನಿಮ್ಮ ಅವ್ವ ಬೈದ್ರೆ ಸುಮ್ಮನೆ ಇರ್ತಿದ್ದಿಲ್ಲ. ಅದ ನಮ್ಮ ಅವ್ವ ಬೈದ್ರೆ ಯಾಕೆ ಹಿಂಗೆ ಮಾಡ್ತಿ? ಇಲ್ರಿ, ಅದು ಅತ್ತಿ ಇದ್ರ ಅಂದ್ಬಿಟ್ರಲ್ರಿ ದಡ ನನಗೆ ಏನು ಮಾಡ್ಬೇಕಂತಂದು ಗೊತ್ತಾಗಲಿಲ್ಲ ರೀ. ಅದಕ್ಕೆ ನಮ್ಮ ಅವ್ವ ನೆನಪಿಗೆ ಬಂದ್ರಿ, ತವ್ರ ಮನೆ ನೆನಪು ಬರಾಕತ್ತಿತ್ತು ರೀ. ಹಿಂಗಾಗಿ ಹೋಗೋಣ ಅಂತ ಅನ್ನಕತ್ತೀನಿ ರೀ. ಸರಿ ಆಯ್ತಳ, ಈಗೇನು ಹೋಗೋದು ಬೇಡ. ಈಗ ಮತ್ತೆ ಜಗಳದಾಗ ಹೋದ್ರೆ ಮತ್ತೆ ಜಗಳ ಅಕ್ಕವ ಸರೋಜ, ನಾ ಹೇಳೋದು ಕೇಳು. ಈಗ ಹೋಗೋದು ಬೇಡ. ಇವತ್ತು ಬೇಡ, ಒಂದು ಸ್ವಲ್ಪ ದಿನ ಹೋಗ್ಲಿ, 1-2 ದಿನ ಹೋಗ್ಲಿ. ನೀನು ಅವ್ವ ಮಾತಾಡ್ರಿ ಚಂದಾಗ, ಇದನ್ನು ಮಾಡಿ ನೀನು ಅವ್ವ ಮಾತಾಡ್ಸ. ಹಾಗೆಲ್ಲ ಮಾತು ಗೀತೆಲ್ಲ ಮತ್ತೆ ಬಿಡಕ್ಕೆ ಹೋಗ್ಬೇಡ್ರಿ. ಅವು ಜಗಳ ಇಷ್ಟ ಇದ್ದಾಗ ಇದನ್ನು ಮಾಡ್ಬೇಕು, ಬಿಡಕ್ಕೆ ಹೋಗ್ಬಾರ್ದು ಅವನ. ಅದಕ್ಕೆ ನೀನ ಮಾತಾಡ್ಸ. ಏನು ನೀನ ಮಾತಾಡ್ಸ, ಜಗಳೆಲ್ಲ ಮುಗಿಲಿ. ನಾನು ಬರ್ತೀನಿ ನಿನ್ನ ಜೊತೆ, ನಾನು ನೀನು ಚಿಂಟು ಹೋಗಿ ಬರೋಣ. ಚಿಂಟು ಬ್ಯಾಡ್ರಿ, ಚಿಂಟುಂದ ಎಲ್ಲ ಸಾಲ ಅದಾವು, ನಾವು ಅಷ್ಟೇ ಹೋಗಿ ಬರೋಣ. ಸಾಲೆ ಮಮ್ಮಿ, ಅದು ಸಾಲೆ ಎಲ್ಲ ನಾನು ಇದನ್ನು ಮಾಡ್ತೀನಲ್ಲ, ಏನಾರು ಹೇಳ್ತೀನಿ. ಹೇಳ್ತಿ. ಮೊನ್ನೆ ಎಕ್ಸಾಮ್ ನೋಡ್ಕೊ ಹೆಂಗೆ ಬರ್ದಿ. ಮೊನ್ನೆ ಟೀಚರ ಫೋನ್ ಮಾಡಿದ್ರು ನನಗೆ, ಏನು ಬರೋದು ಬೇಕಾಗಿಲ್ಲ, ಇಲ್ಲೇ ಓದ್ಕೊಂಡು ಬೀಳು. ಚಿಂಟು ನೀ ಬೇಡ, ನೀ ಇಲ್ಲೇ ಓದ್ಕೊ. ಸಾಲೆ ಐತಿಲ್ಲ ನಿಂದು, ಸಾಲು ಸುಟ್ಟಿ ಆದ್ರೆ ಅಷ್ಟು ಅಭ್ಯಾಸ ಆಗೋದು ಗೊತ್ತಾ ನಿನಗೆ? ಬೇಡ, ನೀ ಏನು ಬರೋದು ಬೇಕಾಗಿಲ್ಲ, ನಾವು ಹೋಗಿ ಬರ್ತೀವಿ. ರೀ ಮತ್ತೆ ಯಾವಾಗ ಹೋಗೋಣ್ರಿ? ಹೋಗೋಣ. ಇನ್ನೊಂದು 2-3 ದಿನ ಹೋಗ್ಲಿ. ನಂದು ಸ್ವಲ್ಪ ಹೊಲದಾನ ಕೆಲಸ ಅದು ಅದಾವ, ಅದನ್ನೆಲ್ಲ ಹೊಲದ ಕೆಲಸ ಮುಗೀತಂದ್ರೆ ಹೋಗೋಣ. ಆಯ್ತಾಡ್ರಿ, ಸರಿ. ಮತ್ತು ಮುಂಜಾನೆ ಇದನ್ನ ಹೇಳಿದ್ನಿ, ಸಮಾಧಾನ ಮಾಡಿದ್ನಿ, ಮತ್ತು ಅದನ್ನ ಹಿಡ್ಕೊಂಡು ಕುಂತಿಲ್ಲ ಇಲ್ಲಿ ಮಟನು. ಮತ್ತೆ ಈಗ ಸಮಾಧಾನ ಮಾಡ್ತೀನಿ, ಮತ್ತು ಹೋಗಿ ರಾತ್ರಿ ಹೇಳೋದು. ಏನು ಇದನ್ನು ಇಲ್ಲಿಗೆ ಬಿಟ್ಬಿಡು, ಸುಮ್ಮನೆ ಕೆಲಸ ಮಾಡ್ಕೊತ ಹೋಗು, ಮಾತಾಡ್ಕೊತ ಹೋಗು ಚಂದಾಗ. ಇಲ್ಲ ನೋಡ್ರಿ, ಮಾತಾಡ್ತೀನಿ ನೋಡ್ರಿ. ಆಯ್ತಾಳ. ಯಾವಾಗ ನೋಡಿರೋ ಫೋನ. ಯಾವಾಗ ಬುದ್ಧಿ ಬರ್ತಾನೆ ಅವ್ರಿಗೆ?
ಅಲ್ಲ ನಾ ಇಲ್ಲಿ ಇದನ್ನು ಮಾಡಾಕತ್ತೀನಿ, ಕೆಲಸ ಮಾಡಕ್ಕಂತ ಕುಂತೀನಿ. ಈಗ ನನ್ನ ಮುಂದೆ ಚಂದಾಗ ಕಾಟದ ಮ್ಯಾಗ ಕುಂತ ಮೊಬೈಲ್ ನೋಡಾಕತ್ತಾಳಲ್ಲ. ತಡಿ, ನಾನು ಒಂದು ಕೆಲಸ ಹೇಳ್ತೀನಿ ಆಕೆಗೆ, ಮಾಡ್ತಾಳೆ ಇಲ್ಲ ನೋಡ್ತೀನಿ. ಸರೋಜಾ, ಸರೋಜಾ, ಹೇಳ್ರಿ ಐತಿ ಕರೆದ್ರಿ. ತಂಗಿ ಸರೋಜಾ, ಒಂದು ಕಪ್ ಚಾ ತೊಗೊಂಬಾರವ, ನನಗೆ ಹೆಚ್ಚು ಸ್ವಲ್ಪ ಸುಸ್ತಾದಂಗೆ ಆಕತೈತಿ. ಸ್ವಲ್ಪ ಚಾ ಬಿದ್ರೆ ಎಲ್ಲ ಮುಗಿಸ್ಬಿಡ್ತೀನಿ ಹೆಚ್ಚುದು. ಒಂದು ಸ್ವಲ್ಪ ಚಾ ತೊಗೊಂಬಾರಲ್ಲ. ಅಯ್ಯ, ಏನು ರೀತಿ ಈಗಾರ ಕುಡಿದ್ರಿ ಚಾ, ಮತ್ತು ಚಾ ಅಂತ ಕೇಳಕತ್ತೀರಿ? ಅಯ್ಯ ಹ್ಞೂ ನಾವ ಚಾ ಬೇಕಾಗಿತ್ತ ಕೇಳೀನಿ, ಯಾಕೆ ಕೇಳಬಾರ್ದನ? ಈಗ ಕುಡಿದ್ರಿ ಏನಾತ? ಮತ್ತೊಮ್ಮೆ ಕುಡಿತೀನಿ, ನನಗೆ ಬೇಸರ ಆಗತೈತಿ, ಬೇಸರ ಕಳಿ ಮಟ ಕುಡಿತೀನಿ. ಅಲ್ಲ, ಸಂಚನ ಮೊಬೈಲ್ ತಿಕ್ಕೋದ ಆತು ನಿಮ್ದು. ಯಾವಾಗ ಗಂಡ ಮಕ್ಕಳಿಗೆ ಮಾಡಿ ಹಾಕ್ಯಾರ ನೀವು? ನಮ್ಮ ಕಾಲದಾಗ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ ಗೊತ್ತನ? ತಡೀರಿ ಅತ್ತಿ, ನಾನು ನಿಮಗೆ ಶುಗರ್ ಐತಲ್ರಿ, ಅದಕ್ಕೆ ಆಗ ಕುಡ್ದಿರಿ, ಮತ್ತ್ಯಾಕೆ ಈಗ ಅಂತಂದು ಕೇಳೀನಿ ನಿಮಗೆ. ನೀವು ಭಾಳ ಕುಡಿತೀರಂತಂದು ನಾ ಏನು ಹಂಗೇನು ಹೇಳಿಲ್ಲ ನಿಮಗೆ. ಅದೇ ಹೇಳಕತ್ತೀನವಾ, ನೀವು ಬರೀ ಒಂದು ಕಪ್ ಚಾ ಮಾಡ್ಕೊಡಕ್ಕೆ ಇದನ್ನು ಮಾಡ್ತೀರ ಅತ್ತಿ ಮಾವಾಗ. ನಮ್ಮನ್ನೆಲ್ಲಿ ಮುಂದೆ ನೋಡ್ಕೊಂಡು ಹೋಗ್ತೀರಿ ನೀವು? ನಮ್ಮ ಕಾಲದಾಗ ಹೆಂಗೆ ಗೊತ್ತನ? ಗ್ಯಾಸ್ ಇರ್ತಿದ್ದಿಲ್ಲ, ಈಗ ಗ್ಯಾಸ್ ಬಂದಾವು. ನಾವು ಕಟ್ಟಿಗೆ ತರಾಕ ಗುಡ್ಡಕ್ಕೆ ಹೋಗ್ತಿದ್ವಿ. ಗುಡ್ಡದಿಂದ ಕಟ್ಟಿಗೆ ಕಟ್ಕೊಂಡು ಬಂದು ತಲೆ ಮ್ಯಾಗ ಒಂದು ಹೊರಿ ಹಾಕ್ತಿತ್ತದ. ಒಂದು ತಲೆ ಮ್ಯಾಗ ಹೊರಿ ಕಟ್ಕೊಂಡು ಬಂದು ಮನೆ ಮುಂದೆ ಹೋಗೋದು, ಗುಡ್ಡದ ಗತೆ ಮನೆ ಮುಂದೆ ಮಾಡ್ತಿದ್ವಿ. ಅದರಲ್ಲೇ ಒಲಿ ಹಚ್ಚಿ ಅಡುಗೆ ಮಾಡಿ ಹಾಕಿದ್ವಿ ನಾವು. ನಿಮ್ಮ ಅವರನ್ನೆಲ್ಲ ಕೇಳು, ನಾವು ಅವಾಗೆಲ್ಲ ಅಷ್ಟಕ್ಕಷ್ಟು ಬಿದ್ದೀವಿ. ಬ್ಯಾಡವಾ ಯವ್ವ. ಈಗಿನ್ನು ಸಸ್ತ್ಯಾರಿಗೆ ಸ್ವಲ್ಪ ಹೇಳಿದ್ರು ಸಾಕು, ಏನಾರ ತಿಳ್ಕೊತಾರ. ಐ ರೀತಿ ಆತು ಬಿಡ್ರಿ, ತರ್ತೀನಿ. ಅದಕ್ಕೆ ಯಾಕೆ ಇಷ್ಟು ಸಿಟ್ಟು ಮಾಡಾಕತ್ರಿ ನನ್ನ ಮ್ಯಾಗ? ಏನವಾ, ಅಲ್ಲ ಬೆಳಗ್ಗೆಯಿಂದ ನೋಡಾಕತ್ತೀನಿ, ಅದು ತಿಕ್ಕುದ ಮೊಬೈಲ್. ಏನದ ಹೊಲಸ? ಏನು ನೋಡೋದದ ಮೊಬೈಲ್ ಒಳಗೆ? ಏನಿಲ್ರಿ ಅತ್ತಿ, ಅವು ಮೊನ್ನೆ ಇದಕ್ಕೆ ಹೋಗಿದ್ವಿ, ಜಾತ್ರೆಗೆ ಹೋಗಿದ್ವಲ್ರಿ, ಅದ್ರ ಫೋಟೋ ಇದ್ದು ರೀ. ಹಿಂಗಾಗಿ ಭಾಳ ಇದ್ದು ರೀ ಅವು. ಅದಕ್ಕೆ ಸ್ವಲ್ಪ ಡಿಲೀಟ್ ಮಾಡ್ರೆ ಮೊಬೈಲ್ ಏನೋ ಹ್ಯಾಂಗ್ ಆಗೋದಿಲ್ಲ ರೀ. ಹಿಂಗಾಗಿ ಅವೆಲ್ಲ ಡಿಲೀಟ್ ಮಾಡಾಕತ್ತಿದ್ನಿ ರೀ. ಏನವ ಸುಡ್ಗಾಡ, ನೀವೇನು ಹೇಳ್ತೀರ ಅದನ್ನ ಹ್ಞೂ ಅನ್ಬೇಕಲ್ಲ ನಾವು. ಮೊದ್ಲು ಹಳ್ಳಿ ಮಂದಿ, ಮೊದ್ಲು ಓದಿಲ್ಲ ಬರೋದಿಲ್ಲ ತಿಳಿದಿಲ್ಲ ನಮಗೆ, ಇಂಗ್ಲೀಷ್ ಎಲ್ಲ. ನೀವಪ್ಪ ಹಂಗಂದ್ರು ನಡಿತೈತೆ, ಹಂಗಂದ್ರು ನಡಿತೈತೆ, ಅದನ್ನ ಹ್ಞೂ ಅನ್ಬೇಕಲ್ಲ ನಾವು. ಐರಿ ಅತ್ತಿ, ಇದ್ದಿದ್ದ ವಿಷಯ ಯಾಕೆ ಹಿಂಗೆ ಎಳ್ಯಾಕತ್ತೀರಿ ಅತ್ತಿ? ನಿಮಗೆ ಚಾ ಹೌದಿಲ್ರಿ, ತೊಗೊಂಬರ್ತೀನಿ ತಡೀರಿ. ಬೇಡ ಬಿಡವ, ಇಲ್ಲೇ ಮಾತನ್ಯಾಗ ಹೊಟ್ಟೆ ತುಂಬಿಸಿದಿ, ಇನ್ನೇನು ಚಾ ಕುಡಿದು? ನಾ ಆಮ್ಯಾಗ ಮಾಡ್ಕೊಂಡು ಕುಡಿತೀನಾಳ, ಬೇಡ ಚಾ ಏನು. ಯಾಕ್ರಿ ಅತ್ತಿ ಇವತ್ತು ಸುಮ್ಕ ನನ್ನ ಮ್ಯಾಗ ಜಗಳ ಮಾಡಕತ್ತೀರಿ? ನಾ ಏನು ತಪ್ಪು ಮಾಡೀನಿ ಹೇಳ್ರಿ? ನೀ ಏನು ತಪ್ಪು ಮಾಡಿಲ್ಲವ, ನಿನಗೆ ಚಾ ಕೇಳಿನಲ್ಲ, ನಂದ ದೊಡ್ಡ ತಪ್ಪಾಗೈತಿ, ಆ ಥರ ನಾ ಮಾಡ್ಕೊಂಡು ಕುಡಿತೀನಾಳ. ಏನ್ರಿ ಅತ್ತಿ ನೀವು ಇದ್ದಿದ್ದು ಇಷ್ಟು ಉದ್ದ ಮಾಡಿ ನನಗಿಷ್ಟು ಭಯಾಕತ್ತೀರಿ? ಆಯ್ತು ತಡ್ರಿ. ಏನೋ ಸುಡ್ಗಾಡ, ಬರೀ ಮೊಬೈಲು. ಅಲ್ಲ, ಇಷ್ಟು ಬೆಳಗ್ಗಿಂದ ಹರ್ಕೊಂಡು ಕೆಲಸ ಮಾಡಾಕತ್ತೀನಿ, ನನ್ನ ಮುಂದೆ ಹೆಂಗೆ ಕುಂತಾಳ ನೋಡಿ ಕಾಟಾದ ಮಗ ಪಿಸ್ರಿ. ಈ ಮನ್ಯಾಗ ನನಗೆ ಯಾರೂ ಸಮಾಧಾನ ಮಾಡೋರ ಇಲ್ಲ. ಅಲ್ಲ, ತಂದೆ ತಾಯಿ ಬಿಟ್ಟು ಬಂದು ನಾನು ಒಂದು ಕಳ್ಳನೂ ಇಲ್ಲ ಇವರಿಗೆ. ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ? ಸತ್ಯಭಾಮೆ ಕೋಪವೇಕೆ ನನ್ನಲ್ಲಿ ಕೋಪವೇಕೆ ನನ್ನಲ್ಲಿ? ಭಾಮೆ, ಐ ಸರೋಜಾ, ಎದ್ದು ಕಳ್ಕೊತ್ ಕುಂತಿ? ಏನಿಲ್ಲ ಬಿಡ್ರಿ, ಇದೆಲ್ಲ ನನ್ನ ಹಣೆ ಬರ, ನಾ ಪಡ್ಕೊಂಡು ಬಂದಿದ್ದು. ನಾನು ಪಡ್ಕೊಳಕ್ಕೆ ನೀ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಏನಾತ ಹೇಳು? ಅಲ್ರಿ, ನಾನು ಒಂದು ಅರ್ಧ ತಾಸು ಬರೀ ನಾನು ಫೋನ್ ಹಿಡ್ಕೊಂಡು ಕುಂತಿದ್ನಿ. ಅದು ಫೋನ್ ಎದಕ್ಕಾರ ಹಿಡ್ಕೊಂಡು ಕುಂತಿದ್ದಿಲ್ಲ. ಮೊನ್ನೆ ಜಾತ್ರೆಗೆ ಹೋಗಿದ್ದು ಫೋಟೋ ಇದ್ದು ರೀ, ಅವನ್ನ ಸುಮ್ಮನೆ ಡಿಲೀಟ್ ಮಾಡ್ಕೋತ ಕುಂತೀನಿ ಅಲ್ಲಿ. ಡಿಲೀಟ್ ಮಾಡ್ಕೋತ ಕುಂತಾಗ ಅತ್ತಿ ಬೈದ್ರು ನೋಡ್ರಿ. ಸುಮ್ಕ ಅದು ಚಾ ವಿಷಯ ಇಟ್ಕೊಂಡು ನನಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಬೈದ್ರಿ. ನನಗೆ ಮನಸ್ಸಿಗೆ ಭಾಳ ನೋವಾತ್ರಿ ನನಗೆ. ಹೌದಾ? ಅವು ಬೈದ್ಲಾ? ಭಯಕ್ಕಲ್ಲ ಹಂಗೆ? ಇದಕ್ಕೆ ಭಯಕ್ಕೆಲ್ಲ ಬಿಡ್ರಿ. ಬಂದು ಎಷ್ಟು ದಿನ ಮತ್ತು ಬೇಸರ ಆಗ್ಬಿಡ್ತಾರೆ ಸ್ವಸ್ತ್ಯಾರ. ಅದಕ್ಕೆ ನನಗೆ ಎಷ್ಟು ಮನ್ಸಿಗೆ ತಾಪಾತು ಗೊತ್ತನ್ರಿ. ನಾವೆಲ್ಲ ಮೊದಲು ಭಾಳ ಕೆಲಸ ಮಾಡ್ತಿದ್ವಿ, ಈಗಿನ ಹುಡುಗಿಯರು ಏನು ಕೆಲಸ ಮಾಡೋದಿಲ್ಲ ಅಂತಂದು ನನಗೆ ಇಂಡೈರೆಕ್ಟಾಗಿ ಬೈದ್ರಿ. ಹೌದಾ? ಹಂಗನ್ಲ ನಮ್ಮವ್ವ. ಅಯ್ಯೋ
ಸರಿ ಆತು ಬಿಡು, ಹೋಲಿ ಬಿಡು. ನಮ್ಮ ಅವ್ವ ಹಂಗೆ ಸ್ವಲ್ಪ ಕಡ್ಡಿ ಮುರಿದಂಗೆ ಸ್ವಲ್ಪ ಮಾತಾಡ್ತಾಳೆ ಗಡ ಗಡ ಗಡ. ಆಮ್ಯಾಗ ಆಕಿನ ಮರಗ್ತಾಳೆ. ಆಕೆ ಎಷ್ಟು ಇದು ಮಾಡ್ತಾಳೆ ಗೊತ್ತಾನ, ನಮಗೆ ಹೆಣ್ಣು ಮಕ್ಕಳಿಲ್ಲ, ನಮಗೆ ಬಂದು ಸೊಸಿ ನಮ್ಮ ಸರೋಜನ ನಮಗೆ ಹೆಣ್ಣು ಮಗಳು ಅಂತಂದು ಒಂದೊಂದು ಸಲ ಎಷ್ಟು ಜೀವ ಮಾಡ್ತಾಳೆ. ಮತ್ತು ಯಾವಾಗ ರೊಂಬ ಬೈಯುದವ ಮತ್ತು. ಏನು ಬೈಯುದ್ರಿ ಆ ನಮನಿ ಬೈಯುದ? ನನಗಂತೂ ಮನ್ಸಿಗೆ ಭಾಳ ಅಂದ್ರೆ ಭಾಳ ದುಃಖ ಆಗೈತೆ ನೋಡ್ರಿ. ಅಯ್ಯೋ ನನ್ನ ಬಂಗಾರನಿ, ಅಳ್ಬೇಡ ಅಳ್ಬೇಡ, ಜಾನ ಮರಿಯಲ್ಲ ಅಳ್ಬೇಡ. ನೋಡು ಇಷ್ಟಕ್ಕೆಲ್ಲ ಹತ್ರ ಹೆಂಗೆ ಅವ್ರು ದೊಡ್ಡಾರಿಲ್ಲ, ಏನಾಗ್ಬೇಕು? ನಿಮ್ಮ ಅತ್ತೆನ ಇಲ್ಲ, ನಮ್ಮ ಅವನ ಇಲ್ಲ, ಯಾರು ಹೊರಗಿನಾರ ಏನಾರು ಬೈದಾರನ? ಮನ್ಯಾಗ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬೇಕು. ನಮ್ಮವ್ವ ಸ್ವಲ್ಪ ಏನಾರ ಸಿಟ್ಟಿಗೆ ಎದ್ಲ ಅಂದ್ರೆ ಸ್ವಲ್ಪ ಅವಾಗ ಬೈದಾಡ್ತಾಳ. ಅದನ್ನೇನು ಮನ್ಸಿಗೆ ಹಿಡ್ಯಾಕೋಬೇಡ ಬಂಗಾರ. ಆಯ್ತು ಹೇಳ್ರಿ. ಆಯ್ತಾಳ. ಈಗೇನು ಚಾ ಕೊಟ್ಟೆ ಇಲ್ಲ? ಇಲ್ರಿ, ಚಾ ತರ್ತೀನಂತ ಅನ್ನಿರಿ. ನಿಮ್ಮವ್ವ ಇಲ್ಲ ಬೇಡ ನಾನು ಮಾಡ್ಕೊಂಡು ಕುಡಿತೀನಿ ಅಂತಂದು ಜೋರಾಗ ಅನ್ಲ್ರಿ. ಅದಕ್ಕೆ ಮತ್ತೆ ಹೋಗಿ ತೊಗೊಂಡ್ಕೊಟ್ರೆ ಮತ್ತೆ ಬೈತಾಳಂತಂದು ಸುಮ್ಮ ಈ ಕಡೆ ಬಂದು ಕುಂತೀನಿ ರೀ. ಹೌದಾ, ಆತಾಳ. ಹೋಗ್ಲಿ ಬಿಡು. ಭಾಳ ತಲೆಗೆ ಮನ್ಸಿಗೆ ಹಾಕ್ಕೋಬೇಡ. ಆಯ್ತು ಹೇಳ್ರಿ.